ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಇಂಡಿಯಾ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಹರಿಯಾಣ ಜಮ್ಮು ಕಾಶ್ಮೀರ ಮತದಾನಕ್ಕೆ ತೆರೆ ಬಿದ್ದಿದೆ. ಚುನಾವಣೋತ್ತರ ಸಮೀಕ್ಷೆಯಲ್ಲಿ ಹರಿಯಾಣ ಮತದಾರ ಕಾಂಗ್ರೆಸ್ಗೆ ಜೈ ಎಂದಿರೋದಾಗಿ ಸಮೀಕ್ಷೆಗಳು ಹೇಳ್ತಾ ಇದೆ. ಕಡಿಮೆ ನಾಡಲ್ಲಿ ಪ್ರಾದೇಶಿಕ ಪಕ್ಷಕ್ಕೆ ಟಕ್ಕರ್ ಕೊಟ್ಟು ಬಿಜೆಪಿ ಗೆಲ್ಲತ್ತೆ ಅಂತ ಎಕ್ಸಿಟ್ ಪೋಲ್ಸ್ ಹೇಳ್ತಾ ಇದೆ. ಅಕ್ಟೋಬರ್ 8ಕ್ಕೆ ಅಸಲಿ ಫಲಿತಾಂಶ ಪ್ರಕಟವಾಗಲಿದೆ. ಬಳ್ಳಾರಿ ಜೈಲುವಾಸ ಅನುಭವಿಸ್ತಾ ಇರೋ ದಾಸನಿಗೆ ಬೇಲ್ ಸಿಗ್ತಾ ಇಲ್ಲ, ಜೈಲುವಾಸ ತಪ್ತಾ ಇಲ್ಲ. ಇವತ್ತು ಕೋರ್ಟಲ್ಲಿ ಜಾಮೀನು ಅರ್ಜಿಯ ವಿಚಾರಣೆ ನಡೆದಿದೆ. ಮತ್ತೆ ಅಕ್ಟೋಬರ್ 8ಕ್ಕೆ ಬೇಲ್ ಅರ್ಜಿ ಮುಂದೂಡಿಕೆಯಾಗಿದೆ. ಬೆನ್ನು ನೋವಿದ್ರೂ ದಾಸ ಚಿಕಿತ್ಸೆ ಪಡೆಯೋದಕ್ಕೆ ಹಿಂದೇಟು ಹಾಕಿದ ಪ್ರಸಂಗ ನಡೆದಿದೆ. ಮೂಡಾಕ್ರಮದಲ್ಲಿ ಸಿದ್ದರಾಮಯ್ಯಗೆ ಸಂಕಷ್ಟ ಶುರುವಾಗಿದೆ. ಈ ಮಧ್ಯೆ ಹಗರಣದ ದಾಖಲೆಗಳ ಸಂಗ್ರಹ ಅಧಿಕಾರಿಗಳಿಗೆ ಸವಾಲಾಗಿದೆ. 8 ಲಕ್ಷಕ್ಕೂ ಹೆಚ್ಚು ಜೆರಾಕ್ಸ್ ತೆಗೆಯಬೇಕಾದಂತ ಅನಿವಾರ್ಯತೆ ಎದುರಾಗಿದೆ. ಈ ಮಧ್ಯೆ ಕಾಲವೇ ಉತ್ತರ ಕೊಡುತ್ತೆ ಅಂತ ಸಿದ್ದರಾಮಯ್ಯ ವಿರುದ್ಧ ದಳಪತಿ ಗುಡುಗಿದ್ದಾರೆ. ರಾಜ್ಯದ ಹಲವೆಡೆ ಮಳೆರಾಯ ಮತ್ತೆ ಅಬ್ಬರಿಸ್ತಾ ಇದ್ದಾನೆ. ಭಾರೀ ಮಳೆಗೆ ಹಲವೆಡೆ ಅವಾಂತರ ಸೃಷ್ಟಿಯಾಗಿದೆ. ಬಳ್ಳಾರಿಯಲ್ಲಿ ವರುಣಾರ್ಭಟಕ್ಕೆ ಕಾರು ನೀರು ಪಾಲಾಗಿದೆ. ಚಿತ್ರದುರ್ಗದಲ್ಲಿ ಹಳ್ಳ ಕೊಳ್ಳಗಳು ಕೋಡಿ ಬಿದ್ದು ಹರಿತಾ ಇದೆ. ದಾವಣಗೆರೆಯಲ್ಲೂ ಕೂಡ ಭಾರೀ ಮಳೆಯಿಂದಾಗಿ ಮನೆಗಳು ಜಲಾವೃತವಾಗಿದೆ. ಲೆಬನಾನ್ನ ಮೇಲೆ ಇಸ್ರೇಲ್ ಪರಾಕ್ರಮ ಮುಂದುವರೆದಿದೆ. ಹಿಜ್ಬುಲ್ಲಾ ಉಗ್ರ ಪಡೆಯ ಹೊಸ ಮುಖ್ಯಸ್ಥನನ್ನ ನೇತನ್ಯಾಹು ಸೇನೆ ಹತ್ಯೆಗೈದಿದೆ. ಇಸ್ರೇಲ್ ಸೇನೆಯ ದಾಳಿಗೆ ಲೆಬನಾನ್ ಈಗಾಗಲೇ ಸಂಪೂರ್ಣ ನಲುಗಿ ಹೋಗಿದ್ದು, ಲಕ್ಷ ಲಕ್ಷ ಜನ ದೇಶವನ್ನ ತೊರೆದು ವಲಸೆ ಹೋಗ್ತಾ ಇದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.